ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿ ನವರಾತ್ರಿ ದಿನಾನ ನೀವು ಚೆನ್ನಾಗಿ ಆಚರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಮೇಕ್ ಓವರ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ಸಿಂಪಲ್ಲಾಗಿದೆ. ಪರ್ಸ್ನಲ್ ಹೇಳ್ಬೇಕು ಅಂತಂದರೆ ನನಗೆ ಹೇರ್ ಸ್ಟೈಲ್ ಅಂತೂ ತುಂಬ ಇಷ್ಟ ಆಯಿತು. ಅದನ್ನು ಇನ್ ಡೀಟೇಲಾಗಿ ಹಾಕ್ತೀನಿ. ಅದಕ್ಕಿಂತ ಮುಂಚೆ ಜಸ್ಟ್ ಟ್ರಯಲ್ ಥರ ಬಿಡ್ತಿರೋದು, ಆ ಥರ ಒಂದು ವೀಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ನವರಾತ್ರಿ ಮೇಕಪ್ ಲುಕ್ ಮಾತ್ರ ನಾನು ಇಷ್ಟೊಂದು ಲಾಂಗ್ ಮಾಡೋದು, ಇನ್ನೆಲ್ಲ ಶಾರ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾರಿ ಲುಕ್ ಏನಲ್ಲ, ಜಸ್ಟ್ ಗ್ರೀನ್ ಕಲರ್ ಡ್ರೆಸ್ ಇತ್ತು. ಮದುವೆಗೆ ಅದು ಅಲ್ಲೇ ನಮ್ಮ ಅಣ್ಣ ಮದುವೆಗೆ ತೊಗೊಂಡಿದ್ದು, ಒಂದು 6-7 ಇಯರ್ಸ್ ಆಗಿದೆ. ಆಲ್ಮೋಸ್ಟ್ 6-7 ಇಯರ್ಸ್ ಆಗಿದೆ ಅವಾಗ ತೊಗೊಂಡಿದ್ದು. ಅವಾಗ ಸ್ವಲ್ಪ ಲೂಸ್ ಇತ್ತು, ಬಟ್ ಸಣ್ಣ ಇದೆ. ಇವಾಗ ಸ್ವಲ್ಪ ದಪ್ಪ ಇರೋದಕ್ಕೆ ಸ್ವಲ್ಪ ಸ್ಟಿಚ್ ಮಾಡಿದ್ದು ಬಿಚ್ಚಿರೋದಾಯಿತು. ನೋಡಿ, ನಾನು ಈ ಥರ ಹಾಕ್ಕೊಂಡೆ. ಹೇರ್ ಸ್ಟೈಲ್ ಸಪ್ರೇಟಾಗಿ ಒಂದು ಏನಕ್ಕಪ್ಪ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ. ಇದು ನೋಡಿ, ನನಗೆ ಹಾಕೊಳಕ್ಕೆ ಬರುತ್ತಾ ಅಂತ ಅನ್ಕೋತಿದ್ದೆ, ಅಂದರೆ ಸಪ್ರೇಟಾಗಿ ಕೂದಲು ಇದಾಗುತ್ತೆ ಅಂತ. ಬಟ್ ನನಗೆಲ್ಲನೂ ಅಂದರೆ ನಾನು ಸುಮ್ಮನೆ ಯೋಚನೆ ಮಾಡೋದಷ್ಟೇ. ಬಟ್ ನಂಗೆ ಅದಾಯಿತು. ಈಸಿಯಾಗಿ ಮಾಡ್ಕೋಬೋದು, ಈಸಿಯಾಗಿ ಹಾಕ್ಕೋಬೋದು. ನೋಡಿ, ಈ ಥರ ಹಾಕ್ಕೊಂಡು ಸ್ವಲ್ಪ ನಂಗೆ ಮಧ್ಯ ವಯಸ್ಸಲ್ಲೇ ತುಂಬ ಇದಾಗಿತ್ತು. ಈ ವಿಡಿಯೋ ಮಾಡ್ಬೇಕಾದ್ರೆ ತುಂಬ ಟೈಮಾಗಿ ಹೋಗ್ಬಿಟ್ಟಿತ್ತು. ಆಲ್ರೆಡಿ 5 ಗಂಟೆ ಆಗಿತ್ತು. ಯಾಕಂತಂದರೆ ಇದು ಏನೋ ನಾನು ಸ್ವಲ್ಪ ಲೇಟ್ ಮಾಡಿದೆ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಕೂಡ. ಯಾಕಂತಂದರೆ ಈ ಕಿವಿ ಚುಚ್ಚಿಸಿದ್ದೀನಲ್ಲ, ಅದು ಸ್ವಲ್ಪ ನೋವಾಗಿ ಈ ಕಡೆನೂ ಮಲ್ಕೊಳಕ್ಕಾಗಲ್ಲ, ಆ ಕಡೆ ಮಲ್ಕೊಳಕ್ಕಾಗಲ್ಲ ಅನ್ನೋ ಥರ ಆಗಿತ್ತಲ್ಲ. ಸೊ ನಿದ್ದೆ ಸರಿ ಮಾಡಿರಲಿಲ್ಲ. ನೋಡಿ, ಈ ಥರ ನಾನು ಪಿನ್ ಮಾಡಿಕೊಂಡೆ, ಲೈಕ್ ಕ್ಯೂ ಪಿನ್ನಲ್ಲಿ ಇದು ಮಾಡಿಕೊಂಡೆ. ಈ ಥರ ಸೆಕ್ಯೂರ್ ಮಾಡಿಕೊಂಡು ಹಾಕ್ಕೊಂಡು ನೋಡಿ, ಈ ಥರ ಹಾಕ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಅದು ಹೆಂಗೆ ಕಾಣಿಸುತ್ತೋ ಅಂತ. ಸೊ ಈಗ ಈ ಥರ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಂಗೆ ಸುಜಾತ ಪಿನ್ ಸಿಗ್ತಾನೇ ಇಲ್ಲ. ನಾನು ಆ್ಯಕ್ಚುಲಿ ವೀಡಿಯೋಸ್ ನಾನು ಕಂಟಿನ್ಯೂ ಮಾಡಬೇಕು ಅಂತಂದರೆ ನಾನು ಕೆಲವೊಂದು ಪರ್ಚೇಸ್ ಮಾಡಲೇಬೇಕು, ಇಲ್ಲ ಅಂತಾರೆ ಕಷ್ಟ ಆಗುತ್ತೆ, ವೀಡಿಯೋಸ್ ಮಾಡೋಕ್ಕಾಗೋದಿಲ್ಲ. ಇವೆಲ್ಲ ಬೇಸಿಕ್ಸು ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ. ನೋಡಿ, ಇದಿತ್ತಲ್ಲ, ಇದನ್ನು ಮದುವೆಯಲ್ಲೇ ತೊಗೊಂಡಿದ್ದೆ, ಬೇಕಾಗುತ್ತೇನೋ ಅಂತ. ಬಟ್ ಮದುವೆಲಿ ರೆಡಿನೇ ಆಗೋಕ್ಕಾಗಲಿಲ್ಲ. ಸುಮ್ಮನೆ ನನಗೆ ಇನ್ನು ಅವಾಗ ಒಂದು ಸ್ವಲ್ಪ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಅದಾಗಲಿಲ್ಲ. ನೋಡಿ, ಹಿಂದೆ ಒಂದು ಇದನ್ನು ತೊಗೊಂಡಿದ್ದೆ, ಅದನ್ನು ಹೇರ್ ಸ್ಟೈಲ್ ಇದಕ್ಕೋಸ್ಕರ ಹಾಕ್ಕೋಬೋದು, ಬನ್ಸ್ಗೆಲ್ಲ ಹಾಕ್ಕೋಬೋದು. ಇವತ್ತೊಂದು ಬನ್ ವೀಡಿಯೋನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಸಿಂಪಲ್ಲು, ಬಟ್ ಮೇಕಪ್ ಮಾತ್ರ ಒಂದು ಸ್ವಲ್ಪ ಬೇರೆ ಲುಕ್ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇವತ್ತು ಆ್ಯಕ್ಚುಲಿ ಆರ್ಗಾಂಜಾ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಎಡಿಟ್ ಮಾಡಬೇಕಾದ್ರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಅದಕ್ಕೆ ಎಡಿಟ್ ಮಾಡೋಣ ಅಂತ ಇನ್ನೇನು ಸ್ವಲ್ಪ ಕೆಲಸ ಇದೆ. ಲೈಕ್ ಹೊರಗಡೆ ಎಲ್ಲ ಆಯಿತು, ಬಟ್ಟೆ ಮಡಚಿ ಇಟ್ಟಿದ್ದೀನಿ, ಎತ್ತಿಟ್ಟು. ಸೊ ದಟ್ಸ್ ಇಟ್. ನಾನು ಇಲ್ಲಿ ಏನು ಮಾಡ್ಕೊತೀನಿ ಅಂದರೆ ಐಬ್ರೋ ಫಿಲ್ಲಿಂಗ್ ಮಾಡ್ತೀನಿ. ಸುಮ್ಮನೆ ಜಾಸ್ತಿ ಬೇಡ ಅಂತ ಹೇಳಿ, ಸಿಂಪಲಾಗಿರಲಿ ಅಂತ ಹೇಳಿ ಇದು ಮಾಡಿಕೊಂಡೆ. ಬಟ್ ಹೇರ್ ಸ್ಟೈಲ್ ಓಕೆ, ಚೆನ್ನಾಗಿದೆ. ಬಟ್ ಮುಂದೆ ಜಾತೆ ಥರ ಇತ್ತು ಅನಿಸುತ್ತೆ. ಅದಕ್ಕಿಂತ ಅದೇ ನಾನು ಹೇಳಿದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ಮೀಶೋಯಿಂದನೇ ಆರ್ಡ್ರ್ ಮಾಡಬೇಕು. ಮೀಶೋದಲ್ಲೆಲ್ಲ ಹೇರ್ ಎಕ್ಸಸರೀಸ್ ಚೆನ್ನಾಗಿದೆ ಮತ್ತು ಕಡಿಮೆನೂ ಇದೆ. ನಾನು ಇದೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಅದೆಲ್ಲ ಮೀಶೋನಲ್ಲಿ ಆರ್ಡರ್ ಮಾಡಿದ್ದು. ಸದ್ಯಕ್ಕೆ ಈಗ ಯಾವುದೂ ಮಾಡೋದಿಲ್ಲ. ಇನ್ನೂ ಒಂದು ಸ್ವಲ್ಪ ದಿವಸ ಆದಮೇಲೆ ಲೈಕು ನನಗೆ ಪರ್ಲಿಂದ ಬರುತ್ತಲ್ಲ ಪಿನ್ನು, ಆ ಥರದ್ದು ನನಗೆ ಬೇಕು. ಆ ಥರದ್ದು ಇಲ್ಲಿ ಸ್ಟೋರ್ಸಲ್ಲಿ ಕೇಳಿದೆ, ಅದು ಇಲ್ಲ ಅಂತಂದರು. ಸೊ ಆ್ಯಕ್ಚುಲಿ ಅದಿದ್ದರೆ ನಂಗೆ ಚೆನ್ನಾಗಿರೋದು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಹೇರ್ ಎಕ್ಸಸರೀಸು ತಗೋಬೇಕು.
ಇನ್ನು ಮೇಕಪ್ ಐಟಮ್ಸ್ ಆಲ್ಮೋಸ್ಟ್ ಎಲ್ಲ ಇದೆ. ಇನ್ನು ಸ್ವಲ್ಪ ಅಂದರೆ ಸೆಟ್ಟಿಂಗ್ ಸ್ಪ್ರೇ ಮತ್ತು ಫೌಂಡೇಶನ್ ಮುಗಿದು ಬಂದಿದೆ, ಅದೊಂದು ತೊಗೋಬೇಕು. ಮತ್ತು ಐಲೈನರ್ ತೊಗೋಬೇಕು. ಮೆಬಿಲಿನೇ ಬೆಟರು. ಮತ್ತು ಒಂದು ಕಾಜಲ್ ಇದು ಲೈಕ್ ಐಲೈನರಲ್ಲೇ ಬ್ಲೂ ಮತ್ತು ವೈಟ್, ಬ್ಲ್ಯಾಕ್ ಎಲ್ಲ ಶೇಡ್ಸ್ ಇರೋದು. ಅದು ಯಾವುದಪ್ಪ, ರೆನಿ ಅಂತ ಇದೆ. ಅದರಲ್ಲಿ ಒಂದು ಇದಿದೆ, ಅದನ್ನು ಅಮೆಝಾನಲ್ಲಿ ಆ್ಯಡ್ ಮಾಡಿದ್ದೀನಿ, ಕಾರ್ಟ್ಗೆ ಆ್ಯಡ್ ಮಾಡಿ ಇಟ್ಟಿದ್ದೀನಿ. ಅದಾದರೆ ನಾವು ತುಂಬ ಡಿಫ್ರೆಂಟ್ ಐ ಶ್ಯಾಡೋಸು ಅದೆಲ್ಲ ಕ್ರಿಯೇಟ್ ಮಾಡ್ಬೋದು. ಅದೆಲ್ಲ ಸ್ವಲ್ಪ ಇದ್ದಾವೆ ತುಂಬ ಪರ್ಚೇಸ್ ಮಾಡೋದು, ಬಟ್ ಈಗ ಯಾವುದೂ ಮಾಡಲ್ಲ. ಮುಂದೆ ಯಾವಾಗಾದರೂ ನೋಡ್ಕೊಳ್ಳೋಣ. ಇದ್ದಿದ್ದರಲ್ಲೇ ವಿಡಿಯೋ ಮಾಡೋದಕ್ಕೆ ನಾನು ತುಂಬ ಟ್ರೈ ಮಾಡ್ತೀನಿ. ನನ್ನ ಹತ್ರ ಇರೋ ಕಾಸ್ಟ್ಯೂಮ್ಸ್ನೇ ಮತ್ತು ಹೇರ್ ಸ್ಟೈಲ್ಸ್, ಅಂದರೆ ನನ್ನ ಹತ್ರ ಇರೋ ಎಕ್ಸಸರೀಸ್ನೇ ಒಂಥರ ಕ್ರಿಯೇಟಿವ್ ಮಾಡೋದಕ್ಕೆ. ಸೊ ನೋಡಿ, ಈ ಥರ ಕಾಣಿಸ್ತಾ ಇತ್ತು, ಈ ಥರ ಮಾಡಿದ್ದೀನಿ. ಇವತ್ತು ಕೂಡ ಮೇಕಪ್ಪಿಗೆ ಅಂತಲೇ 1 ಗಂಟೆ ಬೇಕಾಗುತ್ತೆ. ಒಂದು ಸ್ವಲ್ಪ ಸಿಂಪಲ್ಲಾಗಿ ಹೇರ್ ಸ್ಟೈಲು ಎಲ್ಲ ಮಾಡ್ಕೊತೀನಿ ಅಂತಂದರು. ಇದು ಪದೇ ಪದೇ ಬೀಳ್ತಾನೇ ಇತ್ತು. ಆ್ಯಕ್ಚುಲಿ ನಾನು ಬೇರೆ ಥರ ಕ್ರಿಯೇಟ್ ಮಾಡೋಕ್ಕೆ ಹೋದೆ, ಅದು ಆಗಲೇ ಇಲ್ಲ. ಯಾಕೋ ನಂಗೆ ಐ ಶ್ಯಾಡೋಸ್ ಇಷ್ಟ ಆಗಲಿಲ್ಲ. ಅದು ಗ್ರೀನು ಡಾರ್ಕಾಗಿರೋದು ಇಲ್ಲವೇ ಇಲ್ಲ. ಇದು ಹೆವಿ ಸ್ಪ್ರೆಡ್ ಆಗುತ್ತಪ್ಪ, ಎಷ್ಟು ಇದ್ರಾಗಿದ್ದರೂ ತುಂಬ ಸ್ಪ್ರೆಡ್ ಆಗ್ತಾನೆ ಇರುತ್ತೆ ಡಾಸ್ಲರು. ನಾನೇನು ಮಾಡ್ಕೊಂಡಿದ್ದೆ ಅಂತಂದರೆ, ಫಸ್ಟು ಫೌಂಡೇಶನ್ಗೆ ಇಲ್ಯುಮಿನೇಟರ್ ಹಾಕ್ಕೊಂಡು ಫೇಸ್ಗೆಲ್ಲ ಇದು ಮಾಡಿಕೊಂಡೆ. ಸ್ವಲ್ಪ ಬ್ಲಷ್ ಅಪ್ಲೈ ಮಾಡಿದ್ದೆ. ಆ್ಯಕ್ಚುಲಿ ಕರೆಕ್ಟರ್ ಮತ್ತು ಕನ್ಸೀಲರ್ ಹಾಕಿದ್ರೆ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ, ಇಲ್ಲಾಂತಂದರೆ ಅಷ್ಟು ಗ್ರ್ಯಾಂಡ್ ಲುಕ್ ಬರೋದಿಲ್ಲ. ಕನ್ಸೀಲರ್ ಅಂತ ಹಾಕಬೇಕು, ಕರೆಕ್ಟರ್ ಹಾಕಲಿಲ್ಲ ಅಂತಂದರು. ಮತ್ತು ಕಣ್ಣಿಗೆ ಕನ್ಸೀಲರ್ ಹಾಕಿದ್ರೆ ಚೆನ್ನಾಗಿ ಲುಕ್ ಬರೋದು, ಇಲ್ಲ ಅಂತಂದರೆ ಐ ಶ್ಯಾಡೋನ ಅಷ್ಟು ಲುಕ್ ಬರೋದಿಲ್ಲ. ನಾನು ಜಸ್ಟ್ ಫೌಂಡೇಶನ್ನು ಇದನ್ನು ಹಾಕಿದ್ನಲ್ಲ. ಮತ್ತು ಇನ್ನೂ ಒಂದು ನನಗೆ ನೆನ್ನೆ ಅರ್ಥ ಆಗಿದ್ದು ಏನಂತಂದರೆ, ನೀವು ಲೈಕ್ ಕ್ರೀಸ್ ಏರಿಯಲ್ ಲೈನ್ ಕೆಳಗಡೆ ಮಾಡ್ಕೊತಿದ್ದೀರ ಅಂತಂದರೆ, ಮೇಲೆ ಬೇಸ್ಗೆ ಒಂದು ಪಿಂಕ್ ಶೇಡೋ ಯಾವುದಾದ್ರೂ ಒಂದು ಕೊಟ್ಟಿದ್ರೆ ಚೆನ್ನಾಗಿ ಲುಕ್ ಕೊಡೋದು. ಇಲ್ಲ ಅಂತಂದರೆ ಐ ಶ್ಯಾಡೋ ಒಂಥರ ಆಗಿಬಿಡುತ್ತೆ. ಅದು ಕೂಡ ಹೇಳ್ಕೊಟ್ಟಿದ್ರು, ಬಟ್ ನೆನ್ನೆ ಮಾಡಲಿಲ್ವಲ್ಲ, ಅದೊಂದು ಸ್ವಲ್ಪ ಇಟ್ ವೆಂಟ್ ರಾಂಗ್ ಅಂತಲೇ ಹೇಳ್ಬೋದು. ಸ್ವಲ್ಪ ಆ್ಯಕ್ಚುಲಿ ಐ ಶ್ಯಾಡೋಸ್ ಹಾಕೊಂಡಿದ್ದೀವಿ ಅಂತಾರೆ, ಮಸ್ಕರ ಇದ್ದರೆ ಚೆನ್ನಾಗಿರುತ್ತೆ. ಐ ಲ್ಯಾಶಸ್ ಎಲ್ಲ ಇಲ್ಲ ಅಂತಂದರೆ ಚೆನ್ನಾಗಿ ಕಾಣಿಸಲ್ಲ. ಅಟ್ಲೀಸ್ಟ್ ಮಸ್ಕರನ ತೊಗೋಬೇಕು. ಅದೊಂದು ಸ್ವಲ್ಪ ಇದ್ದಾವೆ, ತುಂಬಾ ಪರ್ಚೇಸ್ ಮಾಡೋದು. ಮದುವೆಲಿ ಏನೇನೋ ಯಾರ್ಯಾರ್ದು ಎಲ್ಲ ಕಂಬೈನ್ ಮಾಡಿಕೊಂಡು, ಅಂದರೆ ನನ್ನ ತಂಗಿದು ಮತ್ತು ನಂದು ಸ್ವಲ್ಪ ಅವಳ ಹತ್ರ ಒಂದು 4-5 ಪ್ರಾಡಕ್ಟ್ಸ್ ಇದ್ವು ಅಂತ ಅದನ್ನು ಪರ್ಚೇಸ್ ಮಾಡಿಲ್ಲ. ಸೊ ಈಗ ಮೇಕಪ್ ಮಾಡ್ಕೋಬೇಕಾದ್ರೆ ಎಲ್ಲ ಮಿಸ್ಸಿಂಗ್ ಅನ್ನಿಸ್ತಾ ಇರುತ್ತೆ. ಆ್ಯಕ್ಚುಲಿ ಸೆಟ್ಟಿಂಗ್ ಸ್ಪ್ರೇ ಹಾಕೊಂಡ್ರೆ ತುಂಬ ಲಾಂಗ್ ಲಾಸ್ಟಿಂಗ್ ಬರುತ್ತೆ, ಇಲ್ಲ ಅಂತಂದರೆ ಮೇಕಪ್ಪು ಇದಾಗುತ್ತೆ. ಸೊ ಈ ಥರ ಇತ್ತು ಹೇರ್ ಸ್ಟೈಲ್. ಆ್ಯಕ್ಚುಲಿ ಬನ್ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ನನಗೆ ಏನಂದರೆ ಇಷ್ಟ, ಅಂದರೆ ನನಗೆ ಒಂದು ಏನಾಗಿತ್ತು ಅಂತಂದರೆ, ನಿಂಗೆ ಹೇರ್ ಸ್ಟೈಲ್ಸ್ ಬರೋದಿಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಈಗ ನಂಗೆ ಅವಾಗಲಿಂದನೂ ಇತ್ತು, ನಾನು ಅಂದರೆ ಲೈಕ್
ಎಲ್ಲ ಥರನೂ ಹೇರ್ ಸ್ಟೈಲ್ಸ್ ಕಲಿಬೇಕು ಅಂತ. ಬಟ್ ಈಗ ಅದಾಗ್ತಾ ಇದೆ. ಫಸ್ಟು ನಾನು ಏನು ಮಾಡಿದೆ ಅಂತಂದರೆ, ಔಟರ್ ವಿ ಕಾರ್ನರಲ್ಲಿ ಲೈಕ್ ಔಟರ್ ವಿಯಲ್ಲಿ ನಾನು ಬ್ಲ್ಯಾಕ್ ಅಪ್ಲೈ ಮಾಡಿದೆ, ಮತ್ತು ಆಮೇಲಿಂದ ಗ್ರೀನ್, ಆಮೇಲಿಂದ ಸ್ವಲ್ಪ ಗ್ರೀನ್ ಶಿಮ್ಮರ್ಸ್ ಲೈಕ್ ಲೈಟ್ ಗ್ರೀನ್ ಕಲರ್ ಶಿಮ್ಮರ್ಸ್ ಅಪ್ಲೈ ಮಾಡಿದೆ ನೀಟಾಗಿ ಬ್ಲೆಂಡ್ ಮಾಡಿ. ಆಮೇಲಿಂದ ಅದು ಯಾಕೋ ಆ್ಯಕ್ಚುಲಿ ಸಿಲ್ವರ್ ಇದ್ದರೆ ಲುಕ್ ಚೆನ್ನಾಗಿ ಕೊಡೋದು. ನಾನು ಹತ್ರ ಈ ಈ ಇದರಲ್ಲಿ ಈ ಪ್ಯಾಲೆಟಲ್ಲಿ ಸಿಲ್ವರ್ ಮತ್ತು ಕೆಲವೊಂದು ಶಿಮ್ಮರ್ಸ್ ಎಲ್ಲ ಇಲ್ಲ. ಶಿಮ್ಮರ್ಸ್ ಎಲ್ಲ ಅಥವಾ ಶಿಮ್ಮರ್ಸ್ ಆರ್ ಗ್ಲಿಟರ್ಸ್ ಒಂದು ಪ್ಯಾಡ್ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ನಾನು ಅದನ್ನು ಟಚ್ ಅಪ್ ಕೊಡೋದು, ಪ್ಯಾಚ್ ಅಪ್ ಮಾಡೋದೇ ಆಗೋಯಿತು. ಆಮೇಲೆ ಸ್ವಲ್ಪ ಅಷ್ಟೊಂದು ಕಾಣಿಸಿಲ್ಲ ಅಂತ ಹೇಳಿ ಗೋಲ್ಡನ್ ಕಲರ್ ಅಪ್ಲೈ ಮಾಡಿದೆ. ಆ್ಯಕ್ಚುಲಿ ಸಿಲ್ವರು ಇದು ನೈಟ್ ವೇರ್ಗೆ ಎಲ್ಲ ಈ ಡ್ರೆಸ್ಸು, ಅದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಇದ್ದಿದ್ದರಲ್ಲಿ ಮೇಕಪ್ ಓಕೆ ಥರನೇ ಇತ್ತು, ಬಟ್ ಹೇರ್ ಸ್ಟೈಲ್ ಚೆನ್ನಾಗಿತ್ತು. ಲೈಕ್ ನಾನು ಮಾಡಿದ್ದು ಒಂಥರ ಸ್ಮೋಕಿ ಐಸ್ ಥರನೇ, ಬಟ್ ನನ್ನ ಕಣ್ಣೇನು ಅಂತಂದರೆ ಕಣ್ಣು ಊಡೆಡ್ ಐಸ್ ಥರ ಒಳಗಡೆನೇ ಇರ್ತವೆ, ಬಟ್ ಮೇಲೆ ಇದ್ದರೆ ಚೆನ್ನಾಗಿರುತ್ತೆ. ನನಗೆ ನನ್ನ ಕಣ್ಣೇ ಇಷ್ಟ ಆಗೋದಿಲ್ಲ. ಲೈಕ್ ತುಂಬ ದಪ್ಪ ಆಗಿದ್ರು ಕೂಡ ತುಂಬ ಒಳಗಡೆನೇ ಇದ್ದಂಗೆ. ನಿದ್ದೆ ಎಲ್ಲ ಚೆನ್ನಾಗೇ ಮಾಡ್ತೀನಿ, ಬಟ್ ಆದರೂ ಕೂಡ ಕಣ್ಣು ಒಳಗಡೆ ಹೋದಂಗೆ ಇರುತ್ತೆ. ಬಟ್ ಈ ಥರ ಐ ಶ್ಯಾಡೋಸ್ ಎಲ್ಲ ಅಪ್ಲೈ ಮಾಡಿದಾಗ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತವೆ. ಇಲ್ಲ ಅಂತಲೇ ನಾರ್ಮಲ್ ಇದರಲ್ಲಿ ತುಂಬ ಚಿಕ್ಕದು ಮತ್ತು ಒಳಗಡೆ ಇದ್ದಂಗೆ ಅನಿಸುತ್ತೆ. ಫೆಲ್ಟ್ ದಟ್ ಅಷ್ಟೇ. ನನಗೆ ನನ್ನ ಫೇಸಲ್ಲಿ ಏನು ಇಷ್ಟ ಆಗುತ್ತೆ ಅಂತಂದರೆ ಸ್ಕಿನ್ನು ಅಂದರೆ ತುಂಬ ಡ್ಯಾಮೇಜ್ ಆಗಿದೆ ಬಿಡಿ. ಈಗ ಸ್ವಲ್ಪ ರಿಕವರಿ ಆಗಿದೆ. ಬಟ್ ನನಗೆ ನನ್ನ ಮೂಗು ಮೇಲೆ ಇದ್ದವರೆಗೂ ಒಂದು ಸಲ ಮಾತ್ರ ಒಂದು ಸಲಿನೂ ಗುಳ್ಳೆ ಆಗಿಲ್ಲ ಅಂತಲ್ಲ, ಚಿಕ್ಕ ಗುಳ್ಳೆ, ದಪ್ಪ ಆಗಿಲ್ಲ. ಬಟ್ ಫೇಸಲ್ಲೆಲ್ಲ ಆಗಿತ್ತು, ಕೆನ್ನೆಯಲ್ಲೆಲ್ಲ ಮತ್ತು ಚೀಕ್ಸ್ ಏರಿಯಾದಲ್ಲಿ ಸ್ವಲ್ಪ ಆಗಿತ್ತು, ಬಟ್ ಮಾರ್ಕ್ಸ್ ಆಗಿಲ್ಲ, ಕಡಿಮೆ ಆಗಿತ್ತು. ಸೊ ಈ ಥರ ಇತ್ತು. ನಾನು ಏನು ಮಾಡ್ತೀನಿ ಅಂದರೆ ಬ್ರೌನ್ ಲಿಪ್ಸ್ಟಿಕ್ ಇದೆಯಲ್ಲ, ಅದನ್ನೇ ಸ್ವಲ್ಪ ನ್ಯೂಡಾಗಿ ಹಾಕ್ಕೊಳ್ಳೋಣ ಅಂತ ಹೇಳಿ ಲೈಕ್ ಜಾಸ್ತಿ ಮೆರೂನ್ ಅಥವಾ ರೆಡ್ ಹಾಕ್ಕೊಂಡ್ರೆ, ಅಥವಾ ಬ್ರೌನು ಕೂಡ ತುಂಬ ಲೈಟ್ ಆಯಿತು, ಅದು ಕಾಣಿಸ್ತಾನೆ ಇರಲಿಲ್ಲ. ಅದಕ್ಕೆ ಅದರಲ್ಲೇ ಒಂದ್ಸಲ ಫಿಲ್ ಮಾಡಿಕೊಂಡೆ, ಅದಾಗಲಿಲ್ಲ. ಮತ್ತು ಮೆರೂನ್ ತೊಗೊಂಡು ಸ್ವಲ್ಪ ಮಿಕ್ಸ್ ಮಾಡಿದೆ. ಆವಾಗ ಒಂದು ಸ್ವಲ್ಪ ಲೈಕ್ ಮೆರೂನಲ್ಲಿ ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬಂತು. ಆಲ್ಮೋಸ್ಟ್ ಬ್ರೌನ್ ತೀರಾ ಅಲ್ಲ, ತುಂಬ ಬ್ರೌನ್ ಕಲರ್ ಇರಲಿಲ್ಲ, ತುಂಬ ಮೆರೂನ್ ಇರಲಿಲ್ಲ. ಲೈಕ್ ಲೈಟ್ ರೆಡ್ಡು ಎಫೆಕ್ಟ್ ಕೊಡೋದು. ಸೊ ನಿಮ್ಗೆ ಈ ಲುಕ್ಕು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದಂತೂ ಮರೆಯಲೇಬೇಡಿ. ನಾನು ಆ್ಯಕ್ಚುಲಿ ಒನ್ ಡೇ ಬಿಟ್ಟು ಇನ್ನೊಂದು ದಿವಸ ಸ್ನಾನ ಮಾಡ್ತೀನಲ್ಲ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀನಿ. ಯಾಕಂತಂದರೆ ತುಂಬ ಫ್ರೀಝಿ ಆಗಿರ್ತವೆ, ಅಥವಾ ಏರ್ ಕೇರ್ ಮಾಡಿದ್ದೀನಿ. ಮೊನ್ನೆ ಒಂದು 3 days ಆಗಿದೆ ಅಷ್ಟೇ. ಅದಕ್ಕೋಸ್ಕರ ಮತ್ತೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾಯಿದ್ದೀನಿ ಡೇ ಬೈ ಡೇ ಬಿಟ್ಟು. ಯಾಕಂತಂದರೆ ಬರೀ ನೀರಲ್ಲಿ ಸ್ನಾನ ಮಾಡಿದ್ರೆ ಫ್ರೀಝಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಹೈಡ್ರೇಟಾಗಿರುತ್ತೆ ಅಂತ. ಲೈಕ್ ಹಳ್ಳೆಣ್ಣೆ ಹೆಚ್ಚಕ್ಕೆ ಹೋಗಿಲ್ಲ, ಸ್ವಲ್ಪ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದು. ಲೈಕ್ ಅಲೋವೆರಾ ಜೆಲ್ ಇದ್ದಿದ್ರು ಓಕೆ, ಅಲೋವೆರಾ ಜೆಲ್ ಹಚ್ಚಿ ಸ್ನಾನ ಮಾಡ್ಕೊಂಡಿದ್ರೆ ಎಣ್ಣೆ ಹಚ್ಚೋದು ಬೇಕಾಗಿರಲಿಲ್ಲ. ಬಟ್ ಫ್ಲಾಕ್ಸ್ ಸೀಡ್ಸ್ ಇದ್ದಾವೆ, ಅದು ಒಂದು ಹಾಕೋಬೇಕು. ಜಸ್ಟ್ ಇದನ್ನು ಹಾಕ್ಕೊಂಡು ಇದು ಮಾಡಿಕೊಂಡೆ ಅಷ್ಟೇ.
ಸೊ ನಿಮ್ಗೇನಾದರೂ ಈ ಥರ ಈ ಮೇಕ್ ಓವರ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ವೀಡಿಯೋ ಕಂಪ್ಲೀಟಾಗಿ ನೋಡಿಲ್ಲ ಅಂದರೆ ಸಬ್ಸ್ಕ್ರೈಬು ಆದರೂ ಮಾಡ್ಕೊಳ್ಳಿ. ಇನ್ನು ಅಪ್ಕಮಿಂಗ್ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ನೋಡಿ. ಆಲ್ಮೋಸ್ಟ್ ಇನ್ಮೇಲೆ ಶಾರ್ಟ್ ವೀಡಿಯೋಸ್ ಮಾಡೋದೇ ಬೆಟರು. ಒಂದು 10 ಮಿನಿಟ್ಸ್ 11 ಮಿನಿಟ್ಸಲ್ಲೇ ಇದು ಮಾಡೋ ಥರ. ಬಟ್ ಇದು ನವರಾತ್ರಿ ಮೇಕಪ್ ಆಗಿರೋದಕ್ಕೆ ಸಪ್ರೇಟಾಗಿ ವೀಡಿಯೋ ಅಂದರೆ ಹೇರ್ ಸ್ಟೈಲ್ದೊಂದು ಮೇಕಪ್ದೊಂದು ಮಾಡೋದಕ್ಕಾಗೋದಿಲ್ಲ. ಬಟ್ ನಾರ್ಮಲ್ ಡೇಸಲ್ಲಾದರೆ ಮಾಡ್ಬೋದು. ಯಾಕಂತಂದರೆ 9 ಡೇಸ್ ಕಂಟಿನ್ಯೂಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಹೇಗಿದೆ ನನ್ನ ಐ ಮೇಕಪ್ ಅಂತ ಹೇಳಿ. ಅದು ಅಷ್ಟೊಂದು ಇದರಲ್ಲಿ ಕಾಣಿಸ್ತಾ ಇಲ್ಲ. ಈಗ ನಾನು ನೋಡಿ ತೋರಿಸ್ತೀನಿ. ಯಾವತ್ತೂ ನಾನು ಇಷ್ಟೊಂದು ನಿಯರಿಂದ ತೋರಿಸೇ ಇಲ್ಲ ಐ ಮೇಕಪ್. ಇಟ್ಸ್ ಲೈಕ್ ಆ್ಯಕ್ಚುಲಿ ಐ ಮೇಕಪ್ ನಂದು ಕಣ್ಣು ಒಳಗಡೆ ಇರೋದ್ರಿಂದ ಅಷ್ಟೊಂದು ಕಾಣಿಸೋದಿಲ್ಲ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ ಅಷ್ಟೇ. ಚೆನ್ನಾಗಿ ಬಂದಿದೆ. ಎಸ್, ನಿಮಗೆ ಈ ಲುಕ್ಕು ಮೇಕ್ ಓವರ್ ಇಷ್ಟ ಆಗಿದ್ರೆ ಏನಂತ ಅಟ್ಲೀಸ್ಟ್ ವಾಟ್ ಎವರ್ ಇಟ್ ಬ್ಯಾಡ್ ಆರ್ ಗುಡ್ ಕಮೆಂಟ್ ಮಾಡಿ ಹೇಳಿ. ನೋಡಿ, ನಾನು ಅಲ್ಲಿ ಮೇಕಪ್ ಅದೆಲ್ಲ ಅಲ್ಲೇ ಇಟ್ಟಿದ್ದೀನಿ. ಸೊ ಈ ಥರ ಕಾಣಿಸಿದೆ. ಆ್ಯಕ್ಚುಲಿ ತುಂಬ ಬ್ಲರ್ರೇ ಆಯಿತು. ಡ್ರೆಸ್ ಈ ಥರ ಇದೆ. ಮತ್ತು ಒಂದು ಪ್ಯಾಂಟ್ ಕೊಟ್ಟಿದ್ದಾರೆ ಈ ಡ್ರೆಸ್ಗೆ. ಲಾಂಗ್ ಡ್ರೆಸ್ ಇದು. ಬಟ್ ದುಪ್ಪಟ್ಟ ಚೆನ್ನಾಗಿದೆ. ಆ್ಯಕ್ಚುಲಿ ಇದಕ್ಕೆ ಫ್ರೀ ಇಯರ್ಸ್ ಬಿಟ್ಟರೆ ಚೆನ್ನಾಗಿರೋದು. ಈ ಥರ ಲೈಕ್ ರೌಂಡ್ ಶೇಪಲ್ಲಿ ಪರ್ಲು ಎಲ್ಲ ಕೊಟ್ಟಿದ್ದಾರೆ. ಇದು ನೋಡಿ, ಇಷ್ಟು ಸಿಂಪಲ್ಲಾಗಿ ಅಷ್ಟೇ. ಸೊ ನಿಮಗೆ ಈ ಥರ ಕಾಣಿಸುತ್ತೆ ಲೈಕ್ ಫ್ರಂಟ್ ಕ್ಯಾಮ್ರಾಯಿಂದ. ಬ್ಯಾಕ್ ಕ್ಯಾಮ್ರಾಯಿಂದ ಫೈನ್ ಓಕೆ ಅಂತ. ಬಟ್ ನಾನು ಏನು ಮಾಡಿದ್ದೀನಿ ಅಂದರೆ ಕಾಂಟೋರ್ ಅಪ್ಲೈ ಮಾಡಿರೋದ್ರಿಂದ ನನ್ನ ಕೆನ್ನೆ ನೋಡಿ ಒಳಗಡೆ ಹೋಗಿರೋ ಥರ ಇದೆ. ನಾನು ಲಿಪ್ ಟು ಲಿಪ್ ಅಪ್ಲೈ ಮಾಡಿಲ್ಲ. ನಾನು ಎಲ್ಲಿ ಅಂತ ಅಂದರೆ ಇಯರ್ ಟು ನೋಸ್ ಲೈನಿಗೆ ಅಪ್ಲೈ ಮಾಡಿದ್ದೆ, ನೋಸ್ ಎಂಡಿಂಗಿಗೆ. ಅದಕ್ಕೋಸ್ಕರ ಫುಲ್ಲು ಇಲ್ಲಿ ಫುಲ್ ಫ್ಲಾಟ್ ಥರ ಕಾಣಿಸೋದು. ಲೈಕ್ ಇಲ್ಲಿ ಚಬ್ಬಿ ಇರೋರು ಈ ಥರ ಟ್ರಿಕ್ಸ್ ಟ್ರೈ ಮಾಡ್ಬೋದು. ನೆಕ್ಸ್ಟು ಸೆಕೆಂಡ್ ಇಯರಿಂದ ಚಿನ್ನವರೆಗೂ ಅಪ್ಲೈ ಮಾಡಿದ್ದೆ. ಸೊ ಅದಕ್ಕೆ ಇಲ್ಲೆಲ್ಲ ಫುಲ್ಲೆಲ್ಲ ಒಳಗಡೆ ಥರ ಇತ್ತು ಕಾಂಟೋರು. ಫುಲ್ ಕೆನ್ನೆ ಎಲ್ಲ ಒಳಗಡೆ ಹೋಗಿರೋ ಥರ ಚಬ್ಬಿಯಾಗಿ ಕಾಣಿಸಿರಲಿಲ್ಲ. ಲೈಕ್ ತುಂಬ ಸ್ಕಿನ್ನಿ ಫೇಸ್ ಇರೋರು ನಿಮ್ಮ ಚೀಕ್ಸು ಸ್ವಲ್ಪ ದಪ್ಪ ಕಾಣಿಸ್ಬೇಕು ಅಂತಂದರೆ ಸಿ ಶೇಪಲ್ಲಿ ಅಪ್ಲೈ ಮಾಡಿ. ಆವಾಗ ನಿಮ್ಮ ಚೀಕ್ಸು ದಪ್ಪ ಕಾಣಿಸುತ್ತೆ. ಲೆಟ್ಸ್ ಟ್ರೈ ಇವತ್ತು ಆ ಟ್ರಿಕ್ ಟ್ರೈ ಮಾಡೋಣ. ಸಿ ಶೇಪಲ್ಲಿ ಅಪ್ಲೈ ಮಾಡೋದಕ್ಕೆ ಯಾವ ಥರ ಕಂಟೋರ್ ಕಾಣಿಸುತ್ತೆ ಅಂತ ನೋಡೋಣ. ಶೇಪ್ಸ್. ಸೊ ನಿಮಗೆ ಈ ಲುಕ್ ಇಷ್ಟ ಆಗಿದ್ರೆ, ನಾನು ಸ್ವಲ್ಪ ಏನಾದ್ರು ಬೋರಿಂಗ್ ಮಾಡಿದರೆ ಸಾರಿ ಫಾರ್ ದ್ಯಾಟ್. ಅದನ್ನೇ ಹೇಳ್ತಾ ಇದ್ದೀನಿ, ಇಲ್ಲಿ ತೆಗ್ದಿದ್ದೀನಿ ಅಂತ. ಆ್ಯಕ್ಚುಲಿ ಅದು ಸ್ವಲ್ಪ
ಆ ಕಡೆ ಈ ಕಡೆ ಸ್ಲೀಪ್ ಮಲ್ಗೊಳಕ್ಕೆ ಇದಾಗೋದು ಅಂತ ಹೇಳಿ ಲೈಕ್ ಬೇವಿನ ನೀಮು ಕಡ್ಡಿ ಇಟ್ಟರೆ ಬೇಗ ಹೀಲಾಗುತ್ತೆ ಅಂತ ಅಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಹೀಲಾದ್ಮೇಲೆ ಹಾಕ್ಕೊಳ್ಳೋಣ ಅಂತ. ಅದು ತುಂಬ ಚೆನ್ನಾಗಿ ಕಾಣ್ತದೆ, ಗ್ರ್ಯಾಂಡಾಗಿ ಲುಕ್ ಕೊಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.